Hello friends, my channel 5K complete. Thank you my viewers for your support. ನಾನು ಗಾಡಿ ಬೇರೆ ಕಡೆ ಎಲ್ಲ ತೋರಿಸಿದ್ದೆ, ಸಾಲ್ವ್ ಆಗಿರಲಿಲ್ಲ. ಬ್ರೇಕ್ ಹಿಡಿದ್ರೆ ಗಾಡಿ ಟಕ್ಕನೆ ಇಂಜಿನ್ ಆಫ್ ಆಗಿ ಹೋಗೋದು. ನಾನು ಒಂದು 3-4 ಕಡೆ ತೋರಿಸಿದೆ, ಅದು ಸಾಲ್ವ್ ಆಗಲಿಲ್ಲ. ಮತ್ತೆ ನಾನು ಇಲ್ಲಿ CS ಪುರ ಬಂದು KGN ಗ್ಯಾರೇಜಲ್ಲಿ ತೋರಿಸ್ದೆ. ಪ್ರಾಬ್ಲಮ್ ಕ್ಲಿಯರ್ ಆಗಿದೆ. ಏನಾಗ್ತಿತ್ತು ಗಾಡಿ ಆದ್ರೆ ಬ್ರೇಕ್ ಹಿಡಿದ್ರೆ ಇದು ಆಗೋದು, ಅದು ಹೋಗಿ ಬ್ಯಾಟ್ರಿನೂ ಹೊಂಟೋಯ್ತು. ಬ್ಯಾಟ್ರಿ ಹೊಸದಾಗ್ತೋ. ಈಗ ಓಡ್ರು ಬರ್ನ್ ಆಗಿ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಈಗೆಲ್ಲ ಪ್ರಾಬ್ಲಮ್ ಸರಿಯಾಗಿ ಬ್ರೇಕ್ ಹಿಡಿದ್ರೆ ಗಾಡಿ ಆಫ್ ಆಗ್ಬಿಟ್ಟಿತ್ತಾ? ಆಫ್ ಆಗೋದು ಈಗೇನಿಲ್ಲ, ಎಲ್ಲ ಸರಿಯಾಗಿದೆ. ಓಕೆ, ತುಮಕೂರು ಇದೇನು ವಿಡಿಯೋ ಮಾಡ್ತಾ ಇದ್ದೀನಿ, ಸ್ಪ್ಲೆಂಡರ್ ಪ್ಲಸ್ಸು BS6 ಮಾಡಲು. ಏನಾಗಿದೆ ಅಂದರೆ ಬ್ರೇಕ್ ಹಿಡಿದ್ರೆ ಗಾಡಿ ಆಫ್ ಆಗ್ತೈತೆ. ಬ್ರೇಕ್ ಹಿಡಿದ್ರೆ ಗಾಡಿ ಆಫ್ ಆಗ್ತೈತೆ. ಎಲ್ಲಿ ಬ್ರೇಕ್ ಹಿಡಿದ್ರೆ ಗಾಡಿ ಆಫ್ ಆಗ್ಬಿಡುತ್ತೆ. ಅದು ಈ ಬ್ಯಾಟ್ರಿ ಹೊಂಟೋಗಿತ್ತು, ಬ್ಯಾಟ್ರಿ ಹೋಯ್ತು. ಬೇರೆ ಹೊಸ ಬ್ಯಾಟ್ರಿ ಹಾಕ್ಸಿದ್ನಿ, ಹಾಕ್ದಾಗ ಮಾತ್ರ ಸ್ಟಾರ್ಟ್ ಆಯಿತು. ಮತ್ತೆ ಒಂದು 5-6 ಕಿಲೋಮೀಟರ್ ಹೋಯ್ತು, ಬ್ರೇಕ್ ಹೊಡಿತಂಗೆ ಟಕ್ಕನ ಆಫ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಏನಾಗಿದೆ ಅಂದರೆ ನೋಡಿ, ಟೈಲ್ಯಾಂಪ್ ಬಲ್ಪು ನೋಡಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ನೋಡಿ ಟೈಲ್ಯಾಂಪ್ ಬಲ್ಪ್ ಹೊಡೆದೋಗ್ಬಿಟ್ಟು ಇದಕ್ಕೆ ಅರ್ಥಿಂಗ್ ಆಗ್ತಾಯಿದೆ. ನೋಡಿ ಇಲ್ಲಿ ಮೆಲ್ಟ್ ಆಗಿದೆ. ಇದು ಮೆಲ್ಟಾಗಿ ಫ್ಯೂಸ್ ನಿಲ್ತಾ ಇಲ್ಲ. ಬ್ರೇಕ್ ಹೊಡೆದ್ರೆ ಗಾಡಿ ಆಫ್ ಆಗ್ತೈತೆ. ನೋಡಿ ಅವ್ರ ಪುಣ್ಯ ECM ಏನೂ ಆಗಿಲ್ಲ, ಗಾಡಿ ರನ್ನಿಂಗಲ್ಲಿ ಐತೆ. ನೋಡಿ ಹಂಗೆ ಬಂದರೆ ನೋಡಿ ಟೈಲ್ಯಾಂಪಲ್ಲಿ ಬರ್ನ್ ಆಗಿಬಿಡೈತೆ. ಒಂದಕ್ಕೊಂದು ಶಾರ್ಟ್ ಆಗಿ ಟೈಲ್ಯಾಂಪೇ ಬರ್ನ್ ಆಗಿಬಿಡೈತೆ. ಇದೇ ಥರ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಬಟನನ್ನು ಮರೆಯದೈತಿ. ಇದೇ ಥರ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀವಿ. ನೋಡಿ ಫ್ಯೂಸ್ ಬಾಕ್ಸ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಫ್ಯೂಸ್ ಎಲ್ಲ ಹೊಂಟೋಗಿದೆ. ಏನಪ್ಪ ಅಂದರೆ ಇದು BS6 ಬಗ್ಗೆ, BS6 ಗಾಡಿ ಬಗ್ಗೆ ಗೊತ್ತಿರೋರ ಹತ್ರ ಮಾಡಿಸಿ, ಗೊತ್ತಿಲ್ಲದವ್ರ ಹತ್ರ ದಯವಿಟ್ಟು ಮಾಡ್ಸೋಕೆ ಹೋಗಬೇಡಿ. ಸುಮ್ಮನೆ ಏನಾಗುತ್ತೆ ಅಂದರೆ ಏನೋ ಮಾಡೋಕೆ ಹೋಗಿ ಏನೋ ಮಾಡ್ತಾರೆ, ಸುಮ್ಮನೆ ದಂಡ. ಒಂದು ಸೆನ್ಸರು ನೋಡಿ, ಇದು ECM ಹೋಯ್ತು ಅಂದರೆ 6,000 ಚಿಲ್ಲರೆ. ಇದೊಂದು ECM ಹೋಯ್ತು ಅಂದರೆ 6,000 ಚಿಲ್ಲರೆ ಇನ್ವೆಸ್ಟ್ ಮಾಡಬೇಕು. ಕಸ್ಟಮರ್ ಏನಾಗಬೇಕು ಅನ್ನೋದು ಗೊತ್ತಾಗಲ್ಲ. ಇದು ECM ಇದು ಹೋಯ್ತು ಅಂದರೆ 6,000 ರೂಪಾಯಿ. ನೋಡಿ ಟೈಲ್ಯಾಂಪ್ ತಂದಿದ್ದೀನಿ, ಟೈಲ್ಯಾಂಪ್ ಹಾಕಿ ತೋರಿಸ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಮ್ಮ ವೀಡಿಯೋನ. ನೋಡಿ ಇವರೇ ಕಸ್ಟಮರು, ತುಂಬ ದೂರದಿಂದ ಬಂದಿದ್ದಾರೆ. ಅಕ್ಕಿಟ್ಟಿಲ್ಲ ನೋಡಿ, ಸ್ಕಿಪ್ ಮಾಡದೇ ಇರಿ, ವಿಡಿಯೋ ಕಂಟಿನ್ಯೂ ಮಾಡಿ ತೋರಿಸಿ. ಬಲ್ಪ್ ಹಾಕಿದ್ದೀನಿ. ಟೈಲ್ಯಾಂಪು ಹಳೇದಿಲ್ಲೇ ಐತೆ, ಹೊಸದು ಹಾಕ್ಬಿಟ್ಟು ಟೆಸ್ಟ್ ರೈಡ್ ನೋಡಿ ಗಾಡಿ ಕೊಡ್ತೀನಿ, ಕಸ್ಟಮರ್ ರಿವ್ಯೂ ಕೊಡ್ತೀನಿ. ನೋಡಿ ಹೇಗಿದೆ ನಮ್ಮ ಕೆಲಸ. ನೋಡಿ ಫ್ರೆಂಡ್ಸ್, ಟೈಲ್ಯಾಂಪ್ ಬಲ್ಪ್ ಹಾಕಿದ್ದೀನಿ. ಫ್ಯೂಸ್ ದೇ ಬಾ, ಫ್ಯೂಸ್ ದೇ 10 ಕಿ ಟೆಸ್ಟ್ ರೈಡ್ ನೋಡ್ತೀನಿ. ಟೆಸ್ಟ್ ರೈಡ್ ನೋಡ್ಬಿಟ್ಟು ಗಾಡಿನ ಕಸ್ಟಮರಿಗೆ ಡೆಲಿವರಿ ಕೊಡ್ತೀನಿ. ಇಲ್ಲ, ನೀವು ಓಸ್ ನೋಡಿದ್ರೆ ಗಾಡಿ ಕೊಡ್ತೀನಿ. ಈಗ ಮಾವನಹಳ್ಳಿ ರೋಡ್ಗೆ ಹೋಗ್ತೀವಿ. ಮಾವನಹಳ್ಳಿ ಹಿಂಗೆ ಹೋಗ್ಬಿಟ್ಟು ಈ ಕಡೆ ಏನಿಲ್ಲ, ಒಂದು 500 ಮೀಟ್ರ್ ಹೋಗಿ. ಇದೇನು ನೋಡಿ, ಟೈಲ್ಯಾಂಪ್ ಬಲ್ಪು ಹೊಂಟೋಗ್ಬಿಟ್ಟು ನೋಡಿ ಹೋಲ್ಡ್ರು ಎಲ್ಲ ಬರ್ನ್ ಆಗಿದೆ. ನಾನು ತುಮಕೂರಿಂದ ರಫೀಕು. BS6 ಸ್ಪ್ಲೆಂಡರು ಬ್ರೇಕ್ ಹಿಡಿದ್ರೆ ಗಾಡಿ ಆಫ್ ಆಗ್ತೈತೆ ಅಂದರು ಕಸ್ಟಮರು. ನಾನೇನು ಬ್ಯಾಟ್ರಿ ಹೊಂಟೋಗಿದ್ದು, ಬ್ಯಾಟ್ರಿಯಿಂದ ಪ್ರಾಬ್ಲಮ್ ಆಗಿರ್ಬೋದು ಅಂತ ಬ್ಯಾಟ್ರಿ ಬಿಚ್ಚಿರೋದ್ರಿಂದ ಏನೂ ಆಗಿರಲಿಲ್ಲ, ಬ್ಯಾಟ್ರಿ ಹೊಂಟೋಗಿತ್ತು. ಅದಾದಮೇಲೆ ಒಂದು ರೌಂಡ್ ಓಡಿಸ್ಕೊಟ್ಟೆ. ನೋಡಿ ಬ್ರೇಕ್ ಹಿಡಿದ್ರೆ ಆಫ್ ಆಗ್ತಿತ್ತು ಗಾಡಿ. ಬ್ರೇಕ್ ಹಿಡಿದ್ರೆ ಗಾಡಿ ಆಫ್ ಆಗ್ತಿರೋದು ನೋಡಿ, ಇಲ್ಲಿ ಟಚ್ ಆಗಿಬಿಟ್ಟಿದೆ ಇದಕ್ಕೆ. ನೋಡಿ ಇಲ್ಲಿ ಬೆಳ್ಳಲ್ಲಿ ತೋರಿಸ್ತೀನಿ, ಟಚ್ ಆಗಿಬಿಟ್ಟು ನೋಡಿ ಹೋಲ್ಡ್ರೂ ಬರ್ನ್ ಆಗಿದೆ. ಇದೇ ಥರ ಮಾಹಿತಿ ಕೊಟ್ಟಿದ್ದೀನಿ. ಗೊತ್ತಿರೋರಿಗೆ ಗೊತ್ತಿಲ್ಲದವ್ರಿಗೂ ನೋ ಪ್ರಾಬ್ಲಮ್. ಟೈಲ್ಯಾಂಪ್ ಬಲ್ಪ್ ಹೋದ್ರೂ ಫ್ಯೂಸು ನಿಲ್ಲಲ್ಲ, ಗಾಡಿ ಆಫ್ ಆಗೋ ಸ್ಟಾರ್ಟ್ ಆಗುತ್ತೆ.
ಗಾಡಿ ಆಫ್ ಆಗುತ್ತೆ. ದಯವಿಟ್ಟು ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ಒಂದು ನನ್ನ ಸಣ್ಣ ಮಾಹಿತಿ ಕಲ್ಯಾಣ ಕಲ್ಸೋಣ ಗ್ರೂಪ್ಗೆ. ನೋಡಿ ಕಸ್ಟಮರ್ಗೆ ಟ್ರಯಲ್ ಕೊಟ್ಟಿದ್ದೀನಿ, ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಓಡಿಸ್ಕೊಂಡು ಬಂದಮೇಲೆ ರಿವ್ಯೂ ಕೊಡ್ತೀನಿ. ನೋಡಿ ಮರಿ ಹೋಗ್ತಾ ಇದೆ. ಅದೇ ನಮ್ಮ ಅಂಗಡಿ ಅಡ್ರೆಸ್ಸು. ಯಾವುದಾದ್ರೂ BS6 ವೆಹಿಕಲ್ ಇದ್ದರೆ ಬನ್ನಿ, ತೊಗೊಂಬನ್ನಿ, ರೆಡಿ ಮಾಡಿಕೊಡ್ತೀವಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಇರುತ್ತೆ, ಇದು ಮಾಡಿ. ಗಾಡಿ ತಗೊಂಡು ಹೋಗ್ತಾ ಇದ್ದಾರೆ, ಡೆಲಿವರಿ ಕೊಟ್ಟಿದ್ದೀನಿ. ಇದೇ ಥರ ಮಾಹಿತಿಗಾಗಿ ನಮ್ಮ ವರ್ಕ್ಶಾಪ್ನ ಕಾಂಟ್ಯಾಕ್ಟ್ ಮಾಡಿ. ಸುಮಾರು ಒಂದು 5-6 ಕಡೆ ತೋರಿಸಿದ್ರಂತೆ ಈ ಗಾಡಿನ, ಪ್ರಾಬ್ಲಮ್ ಕ್ಲಿಯರ್ ಮಾಡಿಲ್ಲ.